ಏನಾಗಿದೆ ಹಾಗಾದ್ರೆ ಕಾನೂನಿನ ದೃಷ್ಟಿಯಿಂದ ಈಗೇನಾಗಿದೆ ಈ ಕೇಸಲ್ಲಿ? ಈಗಾಗಲೇ ಗಿಳಿಯರ್ ಹೇಳ್ತಾ ಇದ್ದ ಹಾಗೆ ಬೀದಿ ಹೋರಾಟ ಮಾಡೋದು ಬೇರೆ, ಆದ್ರೆ ಕಾನೂನಿನ ದೃಷ್ಟಿಯಿಂದ ಏನಾಗಿದೆ ನೋಡ್ತಾ ಹೋಗೋಣ, ಪಾಯಿಂಟ್ಸ್ ನೋಡ್ತಾ ಹೋಗೋಣ ಏನಾಗಿದೆ ಅಂತ. 3 ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡಿದ್ದಾವೆ. 3 ತನಿಖಾ ಸಂಸ್ಥೆಗಳು ತನಿಖೆ ಡೀಟೇಲ್ ತನಿಖೆ ಆಗಿದೆ. ಇದರಲ್ಲಿ ಪೊಲೀಸ್, ಸಿಐಡಿ ಹಾಗೂ ಸಿಬಿಐ 3 ತನಿಖಾ ಸಂಸ್ಥೆಗಳು ಇದರಲ್ಲಿ ತನಿಖೆಯನ್ನ ಮಾಡಿದ್ದಾವೆ. ಕೋರ್ಟ್ಗೆ ಪೂರ್ತಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಆಗಿದೆ. ಕೋರ್ಟ್ ಇದರಲ್ಲಿ ನಿರ್ಧಾರ ಕೈಗೊಂಡು ಕೂಡ ಆಗಿದೆ. ಸೊ ಏನಾಗಿದೆ, 3 ತನಿಖಾ ವರದಿಗಳಲ್ಲಿ 3 ತನಿಖಾ ಸಂಸ್ಥೆಗಳ ವರದಿಗಳಲ್ಲಿ ಸಾಮ್ಯತೆ ಕಂಡು ಬಂದಿದೆ. ಸಿಐಡಿ, ಸಿಬಿಐ ನೋಡಿ, ಇದು ಸ್ಟೇಟ್ ಅದು ಸೆಂಟ್ರಲ್, ಆದ್ರೂ 3 ತನಿಖಾ ಸಂಸ್ಥೆಗಳಲ್ಲಿ 3ರಲ್ಲೂ ಸಾಮ್ಯತೆ ಇದೆ. ಏನ್ ಹೇಳಿದ್ವು ಹಾಗಾದ್ರೆ? 3 ತನಿಖಾ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಇದೆ. ಸೊ ಗ್ರಾಫಿಕ್ಸ್ ಅಲ್ಲಿ ನೋಡ್ತಾ ಹೋಗೋಣ ಏನೇನಿದೆ ಅಂತ ರಿಪೋರ್ಟ್ ಅಲ್ಲಿ, ತನಿಖಾ ವರದಿಗಳು ಏನೇನು ಹೇಳ್ತವೆ ಅಂತ. ಮೊದಲನೇದು ಪೊಲೀಸ್ ತನಿಖೆ. ಪೊಲೀಸ್ ತನಿಖೆ ಏನ್ ಹೇಳುತ್ತೆ? ಸಂತೋಷ್ ರಾವ್ ತನ್ನ ಕೃತ್ಯವನ್ನ ಒಪ್ಪಿಕೊಂಡಿರುತ್ತಾನೆ. ಅಂದು ಘಟನಾ ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದ. ಕ್ಲಿಯರ್ ಆಗಿ ಪೊಲೀಸ್ ತನಿಖೆ ಹೇಳುವಂತದ್ದು, ನಾಟ್ ಜಸ್ಟ್ ಕನ್ಫೆಷನ್ ಸ್ಟೇಟ್ಮೆಂಟ್. ಅದಾದ ನಂತರ ಪೊಲೀಸರು ತನಿಖೆ ಮಾಡ್ತಾರೆ, ಹೌದಾ ಅಲ್ವಾ ಇದು ಅಂತ. ಸೊ ಅದ್ರಲ್ಲಿ ಕೊನೆಯದಾಗಿ ಪೊಲೀಸರು ಅದನ್ನೇ ದಾಖಲಿಸ್ತಾರೆ. ಇನ್ನು ತನಿಖಾ ವರದಿಗಳು, ಬೇರೆ ಬೇರೆ ತನಿಖಾ ವರದಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸಿಐಡಿ ಏನ್ ಹೇಳುತ್ತೆ? ಆರೋಪಿ ಸಂತೋಷ್ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಕ್ಲಿಯರ್, ಸಿಐಡಿ ತನಿಖೆ ಹೇಳುತ್ತೆ ಆರೋಪಿ ಸಂತೋಷ್ ರಾವ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತ. ಹಾಗೇನೆ ಸಿಬಿಐ ತನಿಖೆ ಸಂತೋಷ್ ರಾವ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತ, ಅದು ಕೂಡ ದೃಢಪಡಿಸುತ್ತೆ. ಆರೋಪಿಗಳ ಪಟ್ಟಿಯಲ್ಲಿ ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಒಪ್ಪಿರಲಿಲ್ಲ, ಬ್ರೈನ್ ಮ್ಯಾಪಿಂಗ್ ಒಪ್ಪಿರಲಿಲ್ಲ, ಹಾಗೆಯೇ ಮಂಪರು ಪರೀಕ್ಷೆಗೂ ಕೂಡ ಒಪ್ಪಿರಲಿಲ್ಲ. ಈ 2 ಅಂಶಗಳನ್ನ ಸಿಬಿಐ ದೃಢಪಡಿಸುತ್ತೆ. ಇನ್ನು ಮೆಡಿಕಲ್ ರಿಪೋರ್ಟ್ಸ್ ನೋಡೋದಾದ್ರೆ, ಇವರಿಗೆ ಕ್ಲೈಮ್ ಮಾಡ್ತಾರಲ್ಲ ಇಲ್ಲಿ ಬೀದಿ ಹೋರಾಟ ಮಾಡೋರು, ಅವನಿಗೇನೋ ಮಾನಸಿಕ ಅಸ್ವಸ್ಥ ಆಗಿದ್ದ, ಅವನನ್ನ ಬಲಿಪಶು ಮಾಡ್ಲಾಗ ಇಲ್ಲ. ರಿಪೋರ್ಟ್ಸ್ ಯಾವ್ದು ಹಂಗೆ ಹೇಳೋದಿಲ್ಲ. ಆತ ಕೂಡ ತಾನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ಕೊಳಲ್ಲ, ರಿಪೋರ್ಟ್ಸ್ ಕೂಡ ಹೇಳಲ್ಲ. ಆರೋಪಿ ಸಂತೋಷ್ ರಾವ್ ದೇಹದಲ್ಲಿ 17 ಕಡೆ ಗಾಯ ಇತ್ತು ಅಂತ ಕೂಡ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ. ಲೈಂಗಿಕ ಸಾಮರ್ಥ್ಯದ ಬಗ್ಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ, ಮೆಡಿಕಲಿ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಇಷ್ಟೆಲ್ಲವನ್ನ ಯಾಕೆ ಮುಚ್ಚಿಟ್ಟು ಇಷ್ಟು ದೊಡ್ಡ ಕ್ಯಾಂಪೇನ್ ಯಾಕೆ ಮಾಡ್ಲಾಗ್ತಾ ಇದೆ? ಈಗೇನಾಗಿದೆ ಹಾಗಾದ್ರೆ ಕಾನೂನಿನ ದೃಷ್ಟಿಯಿಂದ ಈಗೇನಾಗಿದೆ ಈ ಕೇಸಲ್ಲಿ? ಈಗಾಗಲೇ ಗಿಳಿಯರ್ ಹೇಳ್ತಾ ಇದ್ದ ಹಾಗೆ ಬೀದಿ ಹೋರಾಟ ಮಾಡೋದು ಬೇರೆ, ಆದ್ರೆ ಕಾನೂನಿನ ದೃಷ್ಟಿಯಿಂದ ಏನಾಗಿದೆ ನೋಡ್ತಾ ಹೋಗೋಣ, ಪಾಯಿಂಟ್ಸ್ ನೋಡ್ತಾ ಹೋಗೋಣ ಏನೇನಾಗಿದೆ ಅಂತ. 3 ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡಿದ್ದಾವೆ. 3 ತನಿಖಾ ಸಂಸ್ಥೆಗಳು ತನಿಖೆ ಡೀಟೇಲ್ ತನಿಖೆ ಆಗಿದೆ. ಇದರಲ್ಲಿ ಪೊಲೀಸ್, ಸಿಐಡಿ ಹಾಗೂ ಸಿಬಿಐ 3 ತನಿಖಾ ಸಂಸ್ಥೆಗಳು ಇದರಲ್ಲಿ ತನಿಖೆಯನ್ನ ಮಾಡಿದ್ದಾವೆ. ಕೋರ್ಟ್ಗೆ ಪೂರ್ತಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಆಗಿದೆ. ಕೋರ್ಟ್ ಇದರಲ್ಲಿ ನಿರ್ಧಾರ ಕೈಗೊಂಡು ಕೂಡ ಆಗಿದೆ. ಸೊ ಏನಾಗಿದೆ, 3 ತನಿಖಾ ವರದಿಗಳಲ್ಲಿ 3 ತನಿಖಾ ಸಂಸ್ಥೆಗಳ ವರದಿಗಳಲ್ಲಿ ಸಾಮ್ಯತೆ ಕಂಡು ಬಂದಿದೆ. ಸಿಐಡಿ, ಸಿಬಿಐ ನೋಡಿ, ಇದು ಸ್ಟೇಟ್ ಅದು ಸೆಂಟ್ರಲ್, ಆದ್ರೂ 3 ತನಿಖಾ ಸಂಸ್ಥೆಗಳಲ್ಲಿ 3ರಲ್ಲೂ ಸಾಮ್ಯತೆ ಇದೆ. ಏನ್ ಹೇಳಿದ್ವು ಹಾಗಾದ್ರೆ? 3 ತನಿಖಾ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಇದೆ. ಸೊ ಗ್ರಾಫಿಕ್ಸ್ ಅಲ್ಲಿ ನೋಡ್ತಾ ಹೋಗೋಣ ಏನೇನಿದೆ ಅಂತ ರಿಪೋರ್ಟ್ ಅಲ್ಲಿ, ತನಿಖಾ ವರದಿಗಳು ಏನೇನು ಹೇಳ್ತವೆ ಅಂತ. ಮೊದಲನೇದು ಪೊಲೀಸ್ ತನಿಖೆ. ಪೊಲೀಸ್ ತನಿಖೆ ಏನ್ ಹೇಳುತ್ತೆ? ಸಂತೋಷ್ ರಾವ್ ತನ್ನ ಕೃತ್ಯವನ್ನ ಒಪ್ಪಿಕೊಂಡಿರುತ್ತಾನೆ. ಅಂದು ಘಟನಾ ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದ. ಕ್ಲಿಯರ್ ಆಗಿ ಪೊಲೀಸ್ ತನಿಖೆ ಹೇಳುವಂತದ್ದು, ನಾಟ್ ಜಸ್ಟ್ ಕನ್ಫೆಷನ್ ಸ್ಟೇಟ್ಮೆಂಟ್. ಅದಾದ ನಂತರ ಪೊಲೀಸರು ತನಿಖೆ ಮಾಡ್ತಾರೆ, ಹೌದಾ ಅಲ್ವಾ ಇದು ಅಂತ. ಸೊ ಅದ್ರಲ್ಲಿ ಕೊನೆಯದಾಗಿ ಪೊಲೀಸರು ಅದನ್ನೇ ದಾಖಲಿಸ್ತಾರೆ. ಇನ್ನು ತನಿಖಾ ವರದಿಗಳು, ಬೇರೆ ಬೇರೆ ತನಿಖಾ ವರದಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸಿಐಡಿ ಏನ್ ಹೇಳುತ್ತೆ? ಆರೋಪಿ ಸಂತೋಷ್ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಕ್ಲಿಯರ್, ಸಿಐಡಿ ತನಿಖೆ ಹೇಳುತ್ತೆ ಆರೋಪಿ ಸಂತೋಷ್ ರಾವ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತ. ಹಾಗೇನೆ ಸಿಬಿಐ ತನಿಖೆ ಸಂತೋಷ್ ರಾವ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತ, ಅದು ಕೂಡ ದೃಢಪಡಿಸುತ್ತೆ. ಆರೋಪಿಗಳ ಪಟ್ಟಿಯಲ್ಲಿ ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಒಪ್ಪಿರಲಿಲ್ಲ, ಬ್ರೈನ್ ಮ್ಯಾಪಿಂಗ್ ಒಪ್ಪಿರಲಿಲ್ಲ, ಹಾಗೆಯೇ ಮಂಪರು ಪರೀಕ್ಷೆಗೂ ಕೂಡ ಒಪ್ಪಿರಲಿಲ್ಲ. ಈ 2 ಅಂಶಗಳನ್ನ ಸಿಬಿಐ ದೃಢಪಡಿಸುತ್ತೆ. ಇನ್ನು ಮೆಡಿಕಲ್ ರಿಪೋರ್ಟ್ಸ್ ನೋಡೋದಾದ್ರೆ, ಇವರಿಗೆ ಕ್ಲೈಮ್ ಮಾಡ್ತಾರಲ್ಲ ಇಲ್ಲಿ ಬೀದಿ ಹೋರಾಟ ಮಾಡೋರು, ಅವನಿಗೇನೋ ಮಾನಸಿಕ ಅಸ್ವಸ್ಥ ಆಗಿದ್ದ, ಅವನನ್ನ ಬಲಿಪಶು ಮಾಡ್ಲಾಗ ಇಲ್ಲ. ರಿಪೋರ್ಟ್ಸ್ ಯಾವ್ದು ಹಂಗೆ ಹೇಳೋದಿಲ್ಲ. ಆತ ಕೂಡ ತಾನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ಕೊಳಲ್ಲ, ರಿಪೋರ್ಟ್ಸ್ ಕೂಡ ಹೇಳಲ್ಲ. ಆರೋಪಿ ಸಂತೋಷ್ ರಾವ್ ದೇಹದಲ್ಲಿ 17 ಕಡೆ ಗಾಯ ಇತ್ತು ಅಂತ ಕೂಡ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ. ಲೈಂಗಿಕ ಸಾಮರ್ಥ್ಯದ ಬಗ್ಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ, ಮೆಡಿಕಲಿ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಇಷ್ಟೆಲ್ಲವನ್ನ ಯಾಕೆ ಮುಚ್ಚಿಟ್ಟು ಇಷ್ಟು ದೊಡ್ಡ ಕ್ಯಾಂಪೇನ್ ಯಾಕೆ ಮಾಡ್ಲಾಗ್ತಾ ಇದೆ? ಈಗೇನಾಗಿದೆ ಹಾಗಾದ್ರೆ ಕಾನೂನಿನ ದೃಷ್ಟಿಯಿಂದ ಈಗೇನಾಗಿದೆ ಈ ಕೇಸಲ್ಲಿ? ಈಗಾಗಲೇ ಗಿಳಿಯರ್ ಹೇಳ್ತಾ ಇದ್ದ ಹಾಗೆ ಬೀದಿ ಹೋರಾಟ ಮಾಡೋದು ಬೇರೆ, ಆದ್ರೆ ಕಾನೂನಿನ ದೃಷ್ಟಿಯಿಂದ ಏನಾಗಿದೆ ನೋಡ್ತಾ ಹೋಗೋಣ, ಪಾಯಿಂಟ್ಸ್ ನೋಡ್ತಾ ಹೋಗೋಣ ಏನೇನಾಗಿದೆ ಅಂತ. 3 ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡಿದ್ದಾವೆ. 3 ತನಿಖಾ ಸಂಸ್ಥೆಗಳು ತನಿಖೆ ಡೀಟೇಲ್ ತನಿಖೆ ಆಗಿದೆ. ಇದರಲ್ಲಿ ಪೊಲೀಸ್, ಸಿಐಡಿ ಹಾಗೂ ಸಿಬಿಐ
ಮೂರೂ ತನಿಖಾ ಸಂಸ್ಥೆಗಳು ಇದರಲ್ಲಿ ತನಿಖೆಯನ್ನ ಮಾಡಿದ್ದಾವೆ. ಕೋರ್ಟ್ಗೆ ಪೂರ್ತಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಆಗಿದೆ. ಕೋರ್ಟ್ ಇದರಲ್ಲಿ ನಿರ್ಧಾರ ಕೈಗೊಂಡು ಕೂಡ ಆಗಿದೆ. ಸೊ ಏನಾಗಿದೆ, ಮೂರೂ ತನಿಖಾ ವರದಿಗಳಲ್ಲಿ, ಮೂರೂ ತನಿಖಾ ಸಂಸ್ಥೆಗಳ ವರದಿಗಳಲ್ಲಿ ಸಾಮ್ಯತೆ ಕಂಡು ಬಂದಿದೆ. ಸಿಐಡಿ, ಸಿಬಿಐ ನೋಡಿ, ಇದು ಸ್ಟೇಟ್ ಅದು ಸೆಂಟ್ರಲ್, ಆದ್ರೂ ಮೂರೂ ತನಿಖಾ ಸಂಸ್ಥೆಗಳಲ್ಲಿ ಮೂರರಲ್ಲೂ ಸಾಮ್ಯತೆ ಇದೆ. ಏನ್ ಹೇಳಿದ್ವು ಹಾಗಾದ್ರೆ? ಮೂರು ತನಿಖಾ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಇದೆ. ಸೊ ಗ್ರಾಫಿಕ್ಸ್ ಅಲ್ಲಿ ನೋಡ್ತಾ ಹೋಗೋಣ ಏನೇನಿದೆ ಅಂತ ರಿಪೋರ್ಟ್ ಅಲ್ಲಿ, ತನಿಖಾ ವರದಿಗಳು ಏನೇನು ಹೇಳ್ತವೆ ಅಂತ. ಮೊದಲನೇದು ಪೊಲೀಸ್ ತನಿಖೆ ಏನ್ ಹೇಳುತ್ತೆ? ಸಂತೋಷ್ ರಾವ್ ತನ್ನ ಕೃತ್ಯವನ್ನ ಒಪ್ಪಿಕೊಂಡಿರುತ್ತಾನೆ. ಅಂದು ಘಟನಾ ಸ್ಥಳದಲ್ಲಿ ಸಂತೋಷ್ ರಾವ್ ಇದ್ದ. ಕ್ಲಿಯರ್ ಆಗಿ ಪೊಲೀಸ್ ತನಿಖೆ ಹೇಳುವಂತದ್ದು, ನಾಟ್ ಜಸ್ಟ್ ಕನ್ಫೆಷನ್ ಸ್ಟೇಟ್ಮೆಂಟ್. ಅದಾದ ನಂತರ ಪೊಲೀಸರು ತನಿಖೆ ಮಾಡ್ತಾರೆ, ಹೌದಾ ಅಲ್ವಾ ಇದು ಅಂತ. ಸೊ ಅದ್ರಲ್ಲಿ ಕೊನೆಯದಾಗಿ ಪೊಲೀಸರು ಅದನ್ನೇ ದಾಖಲಿಸ್ತಾರೆ. ಇನ್ನು ತನಿಖಾ ವರದಿಗಳು, ಬೇರೆ ಬೇರೆ ತನಿಖಾ ವರದಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸಿಐಡಿ ಏನ್ ಹೇಳುತ್ತೆ? ಆರೋಪಿ ಸಂತೋಷ್ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಕ್ಲಿಯರ್, ಸಿಐಡಿ ತನಿಖೆ ಹೇಳುತ್ತೆ ಆರೋಪಿ ಸಂತೋಷ್ ರಾವ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತ. ಹಾಗೇನೆ ಸಿಬಿಐ ತನಿಖೆ ಸಂತೋಷ್ ರಾವ್ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತ, ಅದು ಕೂಡ ದೃಢಪಡಿಸುತ್ತೆ. ಆರೋಪಿಗಳ ಪಟ್ಟಿಯಲ್ಲಿ ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಒಪ್ಪಿರಲಿಲ್ಲ, ಬ್ರೈನ್ ಮ್ಯಾಪಿಂಗ್ ಒಪ್ಪಿರಲಿಲ್ಲ, ಹಾಗೆಯೇ ಮಂಪರು ಪರೀಕ್ಷೆಗೂ ಕೂಡ ಒಪ್ಪಿರಲಿಲ್ಲ. ಈ ಎರಡೂ ಅಂಶಗಳನ್ನ ಸಿಬಿಐ ದೃಢಪಡಿಸುತ್ತೆ. ಇನ್ನು ಮೆಡಿಕಲ್ ರಿಪೋರ್ಟ್ಸ್ ನೋಡೋದಾದ್ರೆ, ಇವರಿಗೆ ಕ್ಲೈಮ್ ಮಾಡ್ತಾರಲ್ಲ ಇಲ್ಲಿ ಬೀದಿ ಹೋರಾಟ ಮಾಡೋರು, ಅವನಿಗೇನೋ ಮಾನಸಿಕ ಅಸ್ವಸ್ಥ ಆಗಿದ್ದ, ಅವನನ್ನ ಬಲಿಪಶು ಮಾಡ್ಲಿಕ್ಕೆ ಇಲ್ಲ. ರಿಪೋರ್ಟ್ಸ್ ಯಾವ್ದು ಹಂಗೆ ಹೇಳೋದಿಲ್ಲ. ಆತ ಕೂಡ ತಾನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ಕೊಳ್ಳಲ್ಲ, ರಿಪೋರ್ಟ್ಸ್ ಕೂಡ ಹೇಳಲ್ಲ. ಆರೋಪಿ ಸಂತೋಷ್ ರಾವ್ ದೇಹದಲ್ಲಿ 17 ಕಡೆ ಗಾಯ ಇತ್ತು ಅಂತ ಕೂಡ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ. ಲೈಂಗಿಕ ಸಾಮರ್ಥ್ಯದ ಬಗ್ಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ, ಮೆಡಿಕಲಿ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಇಷ್ಟೆಲ್ಲವನ್ನ ಯಾಕೆ ಮುಚ್ಚಿಟ್ಟು ಇಷ್ಟು ದೊಡ್ಡ ಕ್ಯಾಂಪೇನ್ ಯಾಕೆ ಮಾಡ್ಲಾಗ್ತಾ ಇದೆ? ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.